ಹೆಲೋ ಬ್ರದರ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎರಡು ಡಬಲ್ ದಬಾಕ ಮ್ಯಾಚ್ಗಳು ಕೂಡ ಇದೆ. ಈಗಾಗಲೇ ಮಧ್ಯಾಹ್ನ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋ ಆಲ್ರೆಡಿ ಮಾಡಿ ಯೂಟ್ಯೂಬ್ಗೆ ಹಾಕ್ಬಿಟ್ಟಿದ್ದೀನಿ. ತುಂಬಾ ಜನ ಈಗಾಗಲೇ ನೋಡಿದ್ರೆ, ಇನ್ನು ಯಾರು ನೋಡಿಲ್ಲ ಆ ವಿಡಿಯೋ ಕೂಡ ನೋಡಿ. ಮಧ್ಯಾಹ್ನ ಮ್ಯಾಚ್ ಇರೋದು KKR ಮತ್ತೆ RR, ಅದು ಪ್ರಿವ್ಯೂ ವಿಡಿಯೋ ಕೂಡ ಮಾಡಿದೀನಿ. ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಲ್ಲ, ಪಿಚ್ ರಿಪೋರ್ಟ್ ಇರುತ್ತೆ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಿನಗೆ ಸಂಜೆ ಮ್ಯಾಚ್ ಇದೆಯಲ್ಲ, ಯಾವುದು PBKS ಮತ್ತೆ LSG, ಸೊ ಆ ಒಂದು ಮ್ಯಾಚ್ ನ ಈ ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ಮತ್ತೆ ನಮ್ದು ಈಗಾಗಲೇ ಪ್ರೆಡಿಕ್ಷನ್ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಗೆ ವಿನ್ ಕೂಡ ಆಗ್ತಿದೆ. ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಸರಿಯಾಗಿರ್ತಿದೆ. ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ ಕೂಡ ಸರಿಯಾಗ್ತಿದೆ. ನಿನ್ನೆ ಎರಡು ಮ್ಯಾಚ್ ಕೂಡ ಸರಿಯಾಗಿರುವಂತದ್ದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ಅದೇ ರೀತಿ ಪ್ರಿಡಿಕ್ಷನ್ ಕೂಡ ಕೊಡ್ತೀನಿ. ಯಾವುದು PBKS ಮತ್ತೆ LSG ಇದೆಯಲ್ಲ, ಇವತ್ತಿನ ಮ್ಯಾಚ್ ಅಲ್ಲಿ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ, ಅದಾದ್ಮೇಲೆ ಇವತ್ತಿನ ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ವೆದರ್ ಕಂಡೀಷನ್ ಯಾವ ತರ ಇದೆ, ಒಂದೊಂದಾಗೆ ನೋಡ್ತಾಗೋಣ. ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರಿಡಿಕ್ಷನ್ ವಿಡಿಯೋಗಳು ಬರ್ತಾನೆ ಇರುತ್ತೆ, ಬೇಗ ನೋಡ್ತಾ ಇರ್ಬೋದು. ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ಹಾಕಿ ಒಂದು ಕಮೆಂಟ್ ಅನ್ನ. ಗುರುಗಳ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಮ್ಯಾಚ್ ನಡೀತಿರೋದೆ ಮುಲ್ಲಾನ್ಪುರ್ ಸ್ಟೇಡಿಯಂ, ಅಂದ್ರೆ ಪಂಜಾಬ್ ಅವರ ಒಂದು ಹೋಮ್ ಗ್ರೌಂಡ್ ಕೂಡ ಆಗಿದೆ. ಹಾಗಾಗಿ ಈಗಾಗಲೇ ಆಡಿರುವ ಎರಡು ಮ್ಯಾಚ್ ಕೂಡ ಇಲ್ಲಿ ಪಂಜಾಬ್ ಅವರು ವಿನ್ ಕೂಡ ಆಗಿದ್ದಾರೆ. ಮತ್ತೆ ಒಂದು ಸ್ಟ್ರಾಂಗ್ ಕೂಡ ಕಾಣಿಸ್ಕೋತಾರೆ. ಈಗಾಗಲೇ LSG ಕೂಡ ಅಷ್ಟೇ ಆಡಿರೋ 5 ಮ್ಯಾಚಸ್ ಅಲ್ಲಿ 2 ಮ್ಯಾಚ್ ಅಷ್ಟೇ ವಿನ್ ಆಗಿರೋದು. ಮತ್ತೆ ಇಲ್ಲಿ ಪಂಜಾಬ್ ಅವರು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಅನ್ನ ವಿನ್ ಕೂಡ ಆಗಿದ್ರೆ, 1 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ. ಟೇಬಲ್ ಟಾಪ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನಾವೇ ಸ್ಟ್ರಾಂಗರು, ನಾವೇ ಕಿಂಗರು ಅಂತ. ಸೊ ಇವತ್ತು ನೋಡ್ಬೇಕು ಇನ್ನ ಯಾವ್ದಾದ್ರು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತಾರೆ ಅಂತ. ಅದಾದ್ಮೇಲೆ ಈ ಒಂದು ಪಿಚ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಏನಿಲ್ಲ ಅಂದ್ರೂ ಕೂಡ ಅಷ್ಟೇ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 180+ ರನ್ಸ್ ಅನ್ನ ಆರಾಮಾಗಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸುಮಾರು 200+ ರನ್ ನಾವಿಲ್ಲಿ ನೋಡಿದ್ದು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಂದು ಪಂಜಾಬ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಒಂದು ಹೈ ಸ್ಕೋರ್ ಅನ್ನ ಕೂರಿಸ್ಬಿಡ್ತಾರೆ. ನನ್ಗೆ ಗೊತ್ತಲ್ಲ, ಓಪನರ್ಸ್ ಇಬ್ರು ಕೂಡ ಅದೇ ರೀತಿ ಇದ್ದಾರೆ. ಪ್ರಿಯೇಶ್ ಆರ್ಯ ಮತ್ತೆ ಈ ಕಡೆ ಪ್ರಭು ಸಿಮ್ರನ್ ರಚ್ಚಿಗೆ ಎದ್ಬಿಟ್ರು ಇಬ್ರು ಅಂದ್ರೆ ಕಟ್ ಹಾಕೋದು ಬಹಳ ಕಷ್ಟ ಆಗ್ಬಿಡುತ್ತೆ LSG ಅವರಿಗೆ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾವ ಟೀಮ್ ಚೇಸಿಂಗ್ ಮಾಡುತ್ತೆ ಆ ಟೀಮ್ ಇಲ್ಲಿ ವಿನ್ ಆಗೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಇವತ್ತು ಯಾರು ಟಾಸ್ ವಿನ್ ಆಗ್ತಾರೆ ಅವರು ಕೂಡ ಅಷ್ಟೇ ಫಸ್ಟ್ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ಕೆ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ಕೆ ಇಲ್ಲಿ ಈಸಿ ಆಗುತ್ತೆ. ನೋಡೋಣ ಇವತ್ತು ಹೇಗಾಗುತ್ತೆ, ಟಾಸ್ ಯಾರು ವಿನ್ ಆಗ್ತಾರೆ, ಯಾರು ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಇನ್ನ ಪಂಜಾಬ್ ಮತ್ತೆ ಲಕ್ನೋದ ಹೆಡ್ ನೋಡೋಕೋದ್ವಿ ಅಂದ್ರೆ, ಆಗಿರೋ 6 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅಲ್ಲಿ LSG ವಿನ್ ಆದ್ರೆ 3 ಮ್ಯಾಚ್ ಅಲ್ಲಿ ಪಂಜಾಬ್ ಕೂಡ ವಿನ್ ಆಗಿದೆ. ಇಬ್ರು ಕೂಡ ಸಮಬಲನ್ನ ತೋರಿಸ್ತಾ ಇದಾರೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಒಂದು ಮೇಲ್ಗೈನ ಸಾಧಿಸ್ತಾರೆ ಅಂತ. ಇನ್ನ ಪಂಜಾಬ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಈಗಾಗಲೇ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. ಓಪನರ್ಸ್ ಅಲ್ಲಿ ಫುಲ್ ಒಂಥರ ಪಿಲ್ಲರ್ ತರ ಕೂಡ ನಿಂತ್ಕೊಂಡಿರೋದು. ಪ್ರಿಯೇಶ್ ಆರ್ಯ ಆಗಿರ್ಬೋದು, ಪ್ರಭು ಸಿಮ್ರನ್ ಸಿಂಗ್ ನೋಡ್ತಿದ್ದೀರಾ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಆಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಪ್ರಿಯೇಶ್ ಆರ್ಯ ಫ್ಲಾಪ್ ಆದ್ರು, ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ನೋಡ್ಬೇಕು. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಅನ್ನ ಕೂಡ ಮಾಡಿದ್ರೆ. ಅದಾದ್ಮೇಲೆ ಕೂಪರ್ ಕೊಹ್ಲಿ, ಅದಾದ್ಮೇಲೆ ಈ ಕಡೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೊಡಿದ್ರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸಖತ್ತಾದ ಒಂದು ಕ್ಯಾಚ್ ಅನ್ನ ಕೂಡ ಹಿಡಿದಿದ್ದು MI ಅಗೇನ್ಸ್ಟ್. ಮರಿಯಕ್ಕೆ ಆಗ್ತಾ ಇಲ್ಲ, ಅದ್ ಮಾತ್ರ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅದೇ ಹಾಕಿ ತೋರಿಸ್ತಾ ಇದಾರೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲ ಅಂತೂ. ಸೊ ನಿಜವಾಗ್ಲೂ ಕೂಡ ಅದು ಒಂಥರ ಅನ್ಬಿಲೀವಬಲ್ ಕ್ಯಾಚ್ ಗಳು, ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಿಡಿದಿದ್ದು. ಇಷ್ಟು ಸೀಸನ್ ಅಲ್ಲಿ ಬೇರೆ ಒಂದು ಓವರ್ಸೀಸ್ ಪ್ಲೇಯರ್ಸ್ ಗಳು ಈ ತರ ಕ್ಯಾಚ್ ಅನ್ನ ಹಿಡ್ತಿದ್ರು. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಇಂಡಿಯನ್ ಪ್ಲೇಯರ್ ಕೂಡ ಈ ಲೆವೆಲ್ ಒಂದು ಕ್ಯಾಚ್ ಅನ್ನ ಕೂಡ ಹಿಡಿದಿದ್ದು. ಮರಿಯಕ್ಕೆ ಆಗಲ್ಲ ಲೈಫ್ ಟೈಮ್ ಆ ರೀತಿ ಕ್ಯಾಚ್ ಶ್ರೇಯಸ್ ಇಂದ ನೋಡಕ್ ಸಿಕ್ಕಿದ್ದು. ಅದಾದ್ಮೇಲೆ ಮಾರ್ಕಸ್ ಸ್ಟೋನಿಸ್, ಅದಾದ್ಮೇಲೆ ಶಶಾಂಕ್ ಸಿಂಗ್ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಅದಾದ್ಮೇಲೆ ಬೌಲಿಂಗ್ ಲೈನ್ ಅಪ್ ಕೂಡ ಅದೇ ರೀತಿ ಇದೆ. ಇಲ್ಲಿ ಆರ್ಸ್ದೀಪ್ ಸಿಂಗ್, ಮಾರ್ಕೋ ಜೆನ್ಸನ್, ಝೇವಿಯರ್ ಬಾಟ್ಲೆಟ್, ಅದಾದ್ಮೇಲೆ ಯೋಜೇಂದ್ರ ಚಹಲ್, ವೈಶಾಖ್ ವಿಜಯ್ ಕುಮಾರ್ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಟೀಮ್ ಸಾಂಗ್ ಕೂಡ ಕಾಣ್ತಿದೆ. ಅದಾದ್ಮೇಲೆ LSG ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಆಡೋ ಪ್ಲೇಯರ್ ಗಳೇ ಆಡ್ತಾ ಇಲ್ಲ. ಇಲ್ಲಿ ನೋಡಿ ನಿಕೋಲಸ್ ಪುರಾನ್ ಕೂಡ ಫ್ಲಾಪ್ ಆಗ್ತಾ ಇದಾರೆ. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಫ್ಲಾಪ್ ಆಗ್ತಿದ್ರು. ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ಕೊಟ್ಟಿದ್ದಾರೆ. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಪ್ರೆಡಿಕ್ಟ್ ಕೂಡ ಮಾಡಿದೆ, ಮಿಚೆಲ್ ಮಾರ್ಷ್ ಏನಿಲ್ಲ ಅಂದ್ರೂ ಕೂಡ ನಿಯರ್ ಹಾಫ್ ಸೆಂಚುರಿ ಹೊಡಿತಾರೆ ಅಂತ. ಅದೇ ರೀತಿಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಮಿಚೆಲ್ ಮಾರ್ಷ್ ಇಲ್ಲಿ ಗೇಮ್ ಅನ್ನ ಕೂಡ ಆಡ್ಕೊಟ್ಟಿರೋದು. ಅದಾದ್ಮೇಲೆ ಕಡೆ ರಿಷಬ್ ಪಂತ್ ಕೂಡ ಅಂತ ಪರ್ಫಾರ್ಮ್ ಕೂಡ ಕೊಡ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಬರ್ತದಂಗೆ ವಿಕೆಟ್ ಕೂಡ ಆಗಿದೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳಲ್ಲಿ ಬೇಗ ಕೊಲಾಪ್ಸ್ ಕೂಡ ಆಗ್ತಿದ್ದಾರೆ. ಹಾಗಾಗಿ ಇವತ್ತು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಇದ್ದಾರೆ. ಮೊಹಮ್ಮದ್ ಶಮಿ, ಆವೇಶ್ ಖಾನ್, ಅದಾದ್ಮೇಲೆ ದಿಗ್ವೇಶ್ ರತಿ ಆಗಿರ್ಬೋದು, ಅದಾದ್ಮೇಲೆ ಜಾರ್ಜ್ ಲಿಂಡೆ ಮತ್ತೆ ಪ್ರಿನ್ಸ್ ಯಾದವ್ ಅಂತೂ ಬ್ಯಾಕ್ ಟು ಬ್ಯಾಕ್ ಫಾರ್ಮಿಂಗ್ ಕೂಡ ಬರ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸುಮಾರು 3 ವಿಕೆಟ್ ಅನ್ನ ಕೂಡ ತಗೊಟ್ಟಿರೋದು. ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ರೀತಿ ಕಮ್ ಬ್ಯಾಕ್ ಮಾಡ್ತು ಅಂದ್ರೆ PBKS ಗೆ ತುಂಬಾ ಕಷ್ಟ ಕೂಡ ಆಗ್ಬಿಡುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಸ್ ಚೆನ್ನಾಗಿದೆ ಅಂದ್ರೆ ಪಂಜಾಬ್ ಕಡೆಯಿಂದ ಪ್ರಿಯೇಶ್ ಆರ್ಯ ಈ ಪಿಚ್ ಅಲ್ಲಿ ಸುಮಾರು 103 ರನ್ ಹೊಡೆದು ಏರ್ಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ರಿಷಬ್ ಪಂತ್ ನ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ನ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಯಜುವೇಂದ್ರ ಚಹಲ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಒಂದ್ಸಲಿ 4 ವಿಕೆಟ್ ಅನ್ನ ತಗೊಂಡಿದ್ರು. ಹಾಗಾಗಿ ಈ ಪಿಚ್ ನ
ಹೇಗಿದೆ ಆಳ ಆಗಲ ಎಲ್ಲ ಕೂಡ ತಿಳ್ಕೊಂಡಿರ್ತಾರೆ. ಹಾಗಾಗಿ ಇವತ್ತಿನ ಪಿಚ್ ಯಾವ ತರ ಅಂದ್ರೆ ಮಿಡಲ್ ಓವರ್ಸ್ ಅಲ್ಲಿ ಸ್ವಲ್ಪ ಪಿಚ್ ಸ್ಲೋ ಆಯ್ತು ಅಂದ್ರೆ ಯಜಮಾನ್ರ ಚಹಲ್ ಅವರಿಗೆ ವಿಕೆಟ್ ಗಳು ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನ ಕೆಲವೊಂದು ಪ್ಲೇಯರ್ಸ್ ಗಳು ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. LSC ನೋಡೋದಾದ್ರೆ ಗೊತ್ತು ನಿಮ್ಗೆ, ನಿಕೋಲಸ್ ಪೂರನ್ ಕೂಡ ಎಂತ ಪ್ಲೇಯರ್, ಸಖತ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಈ ಕಡೆ ರಿಷಬ್ ಪಂತ್ ಕೂಡ ಅಷ್ಟೇ ಅದೇ ರೀತಿಗೆ ಸ್ಟ್ರಗಲ್ ಕೂಡ ಮಾಡ್ತಾ ಇರುವಂತದ್ದು. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಕೂಡ ಸ್ಟ್ರಗಲ್ ಮಾಡ್ತಿದ್ರು. ಆದ್ರೆ ಈಗ ಲಾಸ್ಟ್ ಮ್ಯಾಚ್ ಸ್ವಲ್ಪ ಕಂಬ್ಯಾಕ್ ಕೂಡ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಆಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಬರ್ತದೆ. ಅದಾದ್ಮೇಲೆ ಈ ಕಡೆ ಪ್ರಿಯೇಶ್ ಆರ್ಯ ಇವರಿಗೆ ಯಾರಿಗೆ ಮೊಹಮ್ಮದ್ ಶಮಿಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅವರಿಂದ ಸರ್ವೈವ್ ಹೋದ್ರು ಅಂದ್ರೆ ಇವತ್ತು ಪ್ರಿಯೇಶ್ ಆರ್ಯ ಸ್ವಲ್ಪ ಮಿಂಚ್ಬೋದು ಅಂತ ನಾನು ಅನ್ಕೊಂಡಿದೀನಿ. ನೋಡ್ಬೇಕು ಹೇಗೆ ಆಡ್ತಾರೆ ಅಂತ. ಇನ್ನು ಫೈನಲ್ ಆಗಿ ನಮ್ಮ ಮ್ಯಾಜಿಕ್ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ನನ್ನ ಪ್ರಕಾರ ಇವತ್ತು ಯಾರ್ಯಾರು ಚೆನ್ನಾಗ್ ಆಡ್ತೀರಾ ಅಂತ ಹೇಳೋದಾದ್ರೆ ಫಸ್ಟ್ ಪಂಜಾಬ್ ಕಡೆ ನೋಡೋಣ, ಅದಾದ್ಮೇಲೆ LSC ಕಡೆ ಹೋಗೋಣ. ಇವತ್ ನನಗೆ ಪ್ರಿಯೇಶ್ ಆರ್ಯ ಇಲ್ಲ ಅಂದ್ರೆ ಕೂಪರ್ ಕೊಹ್ಲಿ ಇಬ್ರಲ್ಲಿ ಒಬ್ರು ಫ್ಲಾಪ್ ಆಗ್ತಾರ ಅಂತ ಅನಿಸ್ತಿದೆ. ಲಾಸ್ಟ್ ಮ್ಯಾಚ್ ಕೂಡ ಯಾರು ಪ್ರಿಯೇಶ್ ಆರ್ಯ ಇಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಪ್ರಿಯೇಶ್ ಆರ್ಯ ಇಲ್ಲ ಅಂದ್ರೆ ಕೂಪರ್ ಕೊಹ್ಲಿ ಇಬ್ರಲ್ಲಿ ಒಬ್ರು ಫ್ಲಾಪ್ ಕೂಡ ಆಗ್ಬೋದು. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಆಡ್ತಾರೆ ಅಂತ ಕೂಡ ಅನಿಸ್ತಿದೆ ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಒಂದು ಒಳ್ಳೆ ನಾಕನ ಇವತ್ತಿನ ಮ್ಯಾಚ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಚಹಲ್, ಆರ್ಶದೀಪ್ ಸಿಂಗ್ ಮತ್ತೆ ಮಾರ್ಕೋ ಜೆನ್ಸನ್ ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬಹುದು. ಸೊ ನೋಡೋಣ. LSC ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆಡನ್ ಮಕ್ರಮ್ ಫ್ಲಾಪ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ಆಡನ್ ಮಕ್ರಮ್ ಫ್ಲಾಪ್ ಆದ್ರು ಅಂದ್ರೆ ವಿತಿನ್ 20 ರನ್ಸ್ ಒಳಗೆ ಫ್ಲಾಪ್ ಕೂಡ ಆಗ್ತಾರೆ. ಆಡಿದ್ರು ಅಂದ್ರೆ ಮೇಲ್ಗಡೆ ಹಂಗೆ ಹೊಡ್ಕೊಂಡು ಹೋಗ್ತಾರೆ. ನಿನ್ನೆ ಅಭಿಷೇಕ್ ಶರ್ಮಾ ಕೂಡ ಅದೇ ರೀತಿ ಹೇಳಿದೆ, ಒಂಥರ ರಿಸ್ಕ್ ರಿವಾರ್ಡ್ ಪ್ಲೇಯರ್ ಗುರು, ಹೈ ರಿಸ್ಕ್ ಹೈ ರಿವಾರ್ಡ್ ತರ ಅವರೆಲ್ಲ. ಯಾವ ತರ ಅಂದ್ರೆ ಆಡಕ್ ನಿಂತ್ರು ಒಂದ್ಸಲಿ ಸೆಟ್ ಆದ್ರು ಅಂದ್ರೆ ಚೆಚ್ಚು ತರ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದು ಬಿಡ್ತಾರೆ. ಯಾವ್ದೇ ಬೌಲರ್ ಇರ್ಲಿ ಏನಿರ್ಲಿ ನೋಡಲ್ಲ. ಸೊ ನಿನ್ನೆ ಕೂಡ ಅಷ್ಟೇ ಅಭಿಷೇಕ್ ಶರ್ಮಾ ಸಾಲಿಡ್ ಆಗಿ ಪರ್ಫಾರ್ಮ್ ಕೂಡ ಮಾಡಿದ್ರು. ಇವತ್ತು ಕೂಡ ಅಷ್ಟೇ ಆಡನ್ ಮಕ್ರಮ್ ಫ್ಲಾಪ್ ಆದ್ರು ಅಂದ್ರೆ 20 ರನ್ಸ್ ಒಳಗೆ, ಅದಾದ್ಮೇಲೆ ಸೆಟ್ ಆದ್ರು ಅಂದ್ರೆ ಒಳ್ಳೆ ರನ್ಸ್ ಕೂಡ ನೋಡಕ್ ಸಿಗುತ್ತೆ. ಆದ್ರೂ ನಂಗೆ ಇಲ್ಲಿ ಆಡನ್ ಮಕ್ರಮ್ ಫ್ಲಾಪ್ ಆಗ್ತಾರೆ ಅಂತ ಅನಿಸ್ತಿದೆ. ಇನ್ನ ಮಿಚೆಲ್ ಮಾರ್ಷ್ ಇವತ್ತು ಕೂಡ ಅಷ್ಟೇ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತಿದೆ. ಅದಾದ್ಮೇಲೆ ನಿಕೋಲಸ್ ಪೂರನ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿರೋದ್ರಿಂದ ಈ ಮ್ಯಾಚ್ ನಿಕೋಲಸ್ ಪೂರನ್ನ ಬ್ಯಾಟಿಂಗ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ರಿಷಬ್ ಪಂತ್ ಕೂಡ ಇವರಿಗೆ ಸಾಥ್ ಕೂಡ ಕೊಡ್ತಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಮೊಹಮ್ಮದ್ ಶಮಿ, ಆವೇಶ್ ಖಾನ್, ಅದಾದ್ಮೇಲೆ ಜಾರ್ಜ್ ಲಿಂಡೆಗೆ ವಿಕೆಟ್ ಗಳು ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಬೀಳ್ಬಹುದು. ನೋಡೋಣ ಹೇಗೆ ಹೋಗುತ್ತೆ ಪ್ಲೇಯರ್ ಪ್ರಿಡಿಕ್ಷನ್ ಅಂತ. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಈ ಮ್ಯಾಚ್ ಪ್ರಿಡಿಕ್ಷನ್ ನಾನು ಟಾಸ್ ಆದ್ಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಈಗಾಗಲೇ ಪೋಸ್ಟ್ ಮಾಡಿರೋ ಪ್ರತಿಯೊಂದು ಮ್ಯಾಚ್ ಕೂಡ ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಈ ಸೀಸನ್ ಅಲ್ಲಿ ಸುಮಾರು ಒಂದು 17 ಮ್ಯಾಚ್ ಅನ್ನು ವಿನ್ ಕೂಡ ಆಗಿದೆ. ನಾನು ಏನೊಂದು ಪ್ರಿಡಿಕ್ಷನ್ ಕೊಡ್ತೀನಿ ಅದು. ಅದಾದ್ಮೇಲೆ ಈಗ ಬ್ಯಾಕ್ ಟು ಬ್ಯಾಕ್ 7 ಮ್ಯಾಚಸ್ ವಿನ್ ಕೂಡ ಆಗಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಒಂದು ಒಳ್ಳೆ ಪ್ರಿಡಿಕ್ಷನ್ ಕೊಡಕ್ಕೆ ಟ್ರೈ ಕೂಡ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಹಾಕಿರ್ತೀನಿ. ಬೇಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.